ಎಸ್, ಆರ್ಸಿಬಿ ಸಂಭ್ರಮೋತ್ಸವಕ್ಕೆ ಬಂದಂತಹ ಅಭಿಮಾನಿ ಒಬ್ರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಇಷ್ಟೆಲ್ಲ ಸಂಭ್ರಮದ ಮಧ್ಯೆ ಒಬ್ಬ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಎಂಥ ದುರಂತ ನೋಡಿ. ವಿಜಯೋತ್ಸವದ ವೇಳೆ 15ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಆರ್ಸಿಬಿ ಸಂಭ್ರಮೋತ್ಸವಕ್ಕೆ ಬಂದಿದ್ದಂತಹ ಅಭಿಮಾನಿ ಒಬ್ರು ಸಾವನ್ನಪ್ಪಿದ್ದಾರೆ. ದಿಸ್ ಇಸ್ ವೆರಿ ಸ್ಯಾಡ್. ಇದೇ ಕಾರಣಕ್ಕೆ ಪೊಲೀಸರಾಗ್ಲಿ ಗವರ್ಮೆಂಟ್ ಆಗ್ಲಿ ಮೊದಲೇ ಹೇಳಿತ್ತು, ವಿಧಾನಸೌಧದ ಮುಂದೆ ಯಾರೂ ಬರಬೇಡಿ, ತಳ್ಳಾಟ ನೂಕಾಟ ಉಂಟಾಗಿ ಹಲವಾರು ಜನ ಅಸ್ವಸ್ಥಗೊಂಡಿದ್ದಾರೆ. ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಅದು ಯಾವ ಊರಿಂದ ಬಂದಿದ್ರು ಏನು ಎತ್ತ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಒಬ್ರು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನ ಅಸ್ವಸ್ಥ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ತಳ್ಳಾಟ ನೂಕಾಟ ಉಂಟಾಗಿ ಹಲವರು ಅಸ್ವಸ್ಥಗೊಂಡಿದ್ದಾರೆ. ಆರ್ಸಿಬಿ ಆಟಗಾರರನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು, ಇದೆಲ್ಲವನ್ನ ಮಾಡಬೇಕು ಅಂತ ಬಂದಿದ್ದಂತಹ ಒಬ್ಬ ಅಭಿಮಾನಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ. ಕಾಲ್ ತುಳಿತದಲ್ಲಿ ಇನ್ನೂ 3 ಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಜಯೋತ್ಸವದ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಯಾವುದೇ ಸಂಭ್ರಮ ನಮ್ಮ ಜೀವಕ್ಕೆ ಹಾನಿ ಆಗಬಾರ್ದು, ಜೀವಕ್ಕೆ ಮಾರಕ ಆಗಬಾರ್ದು. ಅಭಿಮಾನ ಇದೆ, ನೋಡಬೇಕು, ಬರಬೇಕು, ಎಲ್ಲವೂ ಓಕೆ. ಬಟ್ ಆದರೆ ಅಷ್ಟೊಂದು ಜನರ ನಡುವೆ ಬಂದು ನೋಡೋ ಅವಶ್ಯಕತೆ ಇದೆಯಾ ಅಂತನೂ ಒಂದಷ್ಟು ಜನ ಮಾತನಾಡ್ತಾರೆ. ನೋಡಿ, ತಳ್ಳಾಟ ನೂಕಾಟ ಉಂಟಾಗಿ ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ದಾರೆ. ಪುಟ್ ಮಕ್ಕಳನ್ನ ಕರ್ಕೊಂಡು ಬಂದು ಎತ್ಕೊಂಡು ಕೂತ್ಕೊಂಡಿದ್ದೀರಿ. ಆ ತಾಜ್ ವೆಸ್ಟ್ ಎಂಡ್ ಹೋಟ್ಲ್ ಹತ್ರನೂ ಅಷ್ಟೇ ಸಾಕಷ್ಟು ಜನ ನಿಂತ್ಕೊಂಡಿದ್ದೀರಿ. ಪುಟ್ ಮಕ್ಕಳನ್ನ ಅಲ್ಲೇ ಬ್ಯಾರಿಕೇಡ್ಗಳ ಮಧ್ಯ ಕೂರಿಸ್ಕೊಂಡಿದ್ದೀರಿ. ನೋಡಿ, ಏನೇ ಫಸ್ಟ್ ಏಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಕೂಡ ವ್ಯಕ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇಷ್ಟೊಂದು ಸಂಭ್ರಮದ ನಡುವೆ ಇಂಥ ಒಂದು ದುರಂತಗಳು ದುರ್ಘಟನೆಗಳು ನಡೆದ್ಬಿಟ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಯಾರಿಗೂ ಆ ಖುಷಿಯನ್ನ ಸಂಭ್ರಮಿಸೋದಕ್ಕಾಗಲ್ಲ. ಅಂಡ್ ಈ ತರ ಆಗಿದೆ ಅಂತ ಆಟಗಾರರಿಗೆ ಗೊತ್ತಾದ್ರೂ ಕೂಡ ಅವ್ರಿಗೂ ನೋವಾಗುತ್ತೆ. ಇದೆಲ್ಲವನ್ನ ಅರ್ಥಕೊಂಡೆ ಮೊದಲೇ ಹೇಳಲಾಗಿತ್ತು, ಎಲ್ಲರೂ ಕೂಡ ಈ ಸೆಲೆಬ್ರೇಷನ್ ಅನ್ನ ಸ್ಟೇಡಿಯಂ ಅಲ್ಲಿ ಇಟ್ಕೊಳ್ಳಿ, ಸ್ಟೇಡಿಯಂಗೆ ಬನ್ನಿ ಅಂತ ಹೇಳಿದ್ರು. ಆದ್ರೂ ಜನ ಯಾರ ಮಾತನ್ನು ಕೇಳದೆ ಹುಚ್ಚೆದ್ದು ಸೇರಿದ್ದಾರೆ. ತಾಜ್ ಬಸ್ ಸ್ಟ್ಯಾಂಡ್ ಹತ್ರನೂ ಸಾವಿರಾರು ಜನ ಇದ್ದಾರೆ. ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಇದ್ದಾರೆ. ವಯಸ್ಸಾದವರಿದ್ದೀರಿ, ಹೆಂಗಸರಿದ್ದೀರಿ. ತಾಜ್ ಬಸ್ ಸ್ಟ್ಯಾಂಡ್ ಇಂದ ಆರ್ಸಿಬಿ ಪ್ಲೇಯರ್ಸ್ ಎಲ್ಲರೂ ಕೂಡ ವಿಧಾನಸೌಧದತ್ತ ಹೊರಟಿದ್ದಾರೆ. ಆ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ನೋಡಿ, ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಲಾಠಿ ಬೀಸಲೇಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅಷ್ಟೊಂದು ಜನ ಅಲ್ಲಿ ನಿಂತ್ಕೊಂಡಿದ್ದಾರೆ. ಗೇಟ್ ಮುಂಭಾಗನೆ ಬ್ಲಾಕ್ ಮಾಡಿಬಿಟ್ಟಿದ್ರು. ಅಂಡ್ ಬಸ್ ಹತ್ರ ಯಾರಾದ್ರೂ ಸಿಕ್ಕಾಕೊಂಡ್ರು ತೊಂದರೆ ಆಗುತ್ತೆ. ನೋಡಿ, ಮುಂದ್ಗಡೆನೆ ವಿರಾಟ್ ಕುತ್ಕೊಂಡಿದ್ದಾರೆ. ಆ ಬಸ್ಸಿಂದ ಓಡೋಗೋದು ಇದೆಲ್ಲಾನು ಬಿಟ್ಬಿಡ್ಬೇಕು. ತಾಜ್ ಬಸ್ ಸ್ಟ್ಯಾಂಡ್ ಹೋಟೆಲ್ ಇಂದ ಹೊರಟಿದ್ದಾರೆ. ವಿಧಾನಸೌಧದತ್ತ ಆರ್ಸಿಬಿ ಟೀಮ್ ರೆಡ್ ಆರ್ಮಿ ಹೊರಟಿದೆ. ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಎಲ್ಲೆಲ್ಲಿಂದ ಹತ್ತೋಗ್ತಾ ಇದ್ದಾರೆ ಜನ ಅಂತ ಹೇಳಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರಿಗೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಒಂದು ಇರುವೆ ನುಗ್ಗಕ್ಕೂ ಜಾಗ ಇಲ್ಲ. ಅಲ್ಲಿ ಅಷ್ಟು ಜನ ಇದ್ದಾರೆ ಅಲ್ಲಿ. ಅಂಡ್ ಅಷ್ಟು ಜನ ನೋಡಿ, ಅಸ್ವಸ್ಥಗೊಂಡಿರೋರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರಿ. ಪುಟ್ಟ ಮಗು, ಪ್ರತಿಯೊಬ್ಬರ ಜೀವ ಕೂಡ ಅಮೂಲ್ಯ. ಇಲ್ಲಿ ಒಂದು ಕಡೆ ಸಂಭ್ರಮ, ಪೊಲೀಸರಿಗೆ ಒಂದು ಕಡೆ ಫ್ಯಾನ್ಗಳನ್ನ ಕಂಟ್ರೋಲ್ ಮಾಡಬೇಕು, ಇನ್ನೊಂದು ಕಡೆ ಈ ರೀತಿ ಆಗದಂತೆ ನೋಡ್ಕೊಳ್ಬೇಕು.
ದಯವಿಟ್ಟು ಅಭಿಮಾನಿಗಳಲ್ಲಿ ಒಂದು ಮನವಿ ಗೊತ್ತಾ, ಬಿಹೇವ್ ಸೆನ್ಸಿಬಲಿ. ನೋಡಿ ಹೆಂಗೆ ಓಡ್ತಾ ಇದ್ದಾರೆ ಜನ ಅಂತ ಹೇಳಿ. ಅವ್ರಿಗೆ ಎಲ್ಲಿಗೂ ಹೋಗಲ್ಲ, ವಿಧಾನಸೌಧಕ್ಕೆ ಬರ್ತಾರೆ, ಆರಾಮಾಗಿ ಹೋಗಿ ನೋಡ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂಗೂ ಬರ್ತಾರೆ, ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಬಂದಿದ್ದಾರೆ. ಅಷ್ಟು ಆತ್ರ ಜನಕ್ಕೆ. ಪೊಲೀಸರು ಕೂಡ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಲಾಠಿ ಚಾರ್ಜ್ ಮಾಡಲೇಬೇಕಾಗ್ತಾ ಇದೆ. ಅನ್ಇಮ್ಯಾಜಿನಬಲ್ ಕ್ರೌಡ್ ಇದು, ಇಂಪಾಸಿಬಲ್. ಈಗ ತಾಜ್ ಬಸ್ನಿಂದ ಎಲ್ಲರೂ ವಿಧಾನಸೌಧ ಹತ್ರ ಹೋಗ್ತಾ ಇದ್ದಾರೆ. ನೋಡಿ, ಅಸ್ವಸ್ಥಗೊಂಡು ಬಿದ್ದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ದಾರೆ. ಓಕೆ, ರೆಡಿ ರೆಡಿ ರೆಡಿ. ಓಕೆ, ರೆಡಿ ರೆಡಿ. ನೋಡಲು ಬಂದಿದ್ದಾರೆ. ಜೊತೆಗೆ ಆರ್ಸಿಬಿ ವಿಜೇತ ತಂಡವು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಿರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು, ಅಂದ್ರೆ ಅಭಿಮಾನಿಗಳ ಸಂಭ್ರಮವನ್ನ ನೋಡಲು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮಾಡಿದ್ದಾರೆ. ಅಂದ್ರೆ ಒಂದಿಷ್ಟು ಸಾಕಷ್ಟು ಅಂದ್ರೆ ಜನಗಳ ಸಂಖ್ಯೆ ಅತಿ ಹೆಚ್ಚು ಆಗಿರೋದ್ರಿಂದ ಅಂದ್ರೆ ಸುಸ್ತಾಗಿ ಮಕ್ಕಳು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕಳೆದ 5 ನಿಮಿಷಗಳ ಹಿಂದಷ್ಟೇ ಪುಟ್ಟ ಒಂದು 13 ವರ್ಷದ ಮಗು ಈ ರೀತಿ ಊಟ ನಿದ್ದೆ ಇಲ್ದಲೆ ಬಿದ್ದಿತ್ತು. ಮತ್ತೊಂದು ಅದೇ ರೀತಿಯ ಒಂದು ಮಹಿಳೆ ಅಂತ ಕಾಣ್ತಾ ಇದೆ. ಅಂದ್ರೆ ತಲೆ ಸುತ್ತು, ಅಂದ್ರೆ ಸದ್ಯ ಊಟ ಇಲ್ಲ, ಸರಿ ನಿದ್ದೆ ಇಲ್ಲ. ಮತ್ತೊಂದು ನೋಡ್ತಾ ಇರ್ಬೋದು, ಮತ್ತೊಂದು ಮಗು ಅದೇ ರೀತಿ ಅಸ್ವಸ್ಥ ಆಗಿರೋದು, ಮತ್ತೊಬ್ಬರು ಅಸ್ವಸ್ಥ ಆಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಸ್ವಸ್ಥರಾಗ್ತಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಿರುವಂಥದ್ದು. ಯಾಕಂದ್ರೆ ಲಕ್ಷಾಂತರ ಮಂದಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬಂದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ನುಗ್ಲಾಟ ಅತಿ ಹೆಚ್ಚಿದೆ. ಸೊ ಅವ್ರಿಗೆ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಸೊ ಹಾಗಾಗಿ ಒಳಗೆ ಬಂದಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಊಟ ಇಲ್ಲ, ನಿದ್ದೆ ಇಲ್ಲ, ಸಾಕಷ್ಟು ನುಗ್ಗಲು ಉಂಟಾಗಿ ಅಸ್ವಸ್ಥರಾಗಿ ಬಿದ್ದಿರುವಂಥದ್ದು. ಅವರನ್ನ ಪೊಲೀಸರೇ ಒಂದಿಷ್ಟು ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪೊಲೀಸರೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು ಅಂದ್ರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಚಿನ್ನಸ್ವಾಮಿ ಸದ್ಯ ಇಲ್ಲಿ ಲಾಠಿ ಚಾರ್ಜ್ ಆಗಿರೋದ್ರಿಂದ ಸದ್ಯದಲ್ಲಿ ಒಂಚೂರು ಸ್ವಲ್ಪ ಬಿಡುವಿನ ಅಂದ್ರೆ ಸ್ಥಳ ಪ್ಲೇಸು ಒಂಚೂರು ವಾತಾವರಣ ಇರುವಂಥದ್ದು. ಜೊತೆಗೆ ಇನ್ನು ಸುಮಾರು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಸುಮಾರು 4 ರಿಂದ 5 ಸುಮಾರು 3-4 ಕಿಲೋಮೀಟರ್ನಷ್ಟು ರಾಜ್ಯದ ಮೂಲೆಗಳಿಂದ ಲಕ್ಷಾಂತರ ಅಭಿಮಾನಿಗಳು ಬಂದಿದ್ದಾರೆ. ಯಾಕಂದ್ರೆ ಆರ್ಸಿಬಿ ವಿಜೇತರು 18 ವರ್ಷದ ಬಳಿಕ ಇದೀಗ ಇಲ್ಲಿ ಗೆದ್ದು ಅದರ ಸಂಭ್ರಮಾಚರಣೆ ನಾವು ಕಣ್ತುಂಬ್ಕೋಬೇಕು ಅಂತೇಳಿ ಅಭಿಮಾನಿಗಳು ಈ ಕಡೆ ಬರ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು. ನೋಡಿ ಯಾವ ರೀತಿ ಮಕ್ಕಳನ್ನ, ಮಹಿಳೆಯರನ್ನ ಎತ್ಕೊಂಡು ಓಡ್ತಾ ಇದ್ದಾರೆ ಅಂತ ಹೇಳಿ. ಐ ಥಿಂಕ್ ಪೊಲೀಸರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕಪ್ಪ. ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಏನಾದ್ರೂ ವಿಚಾರ ಇರಲಿ, ಆದ್ರೆ ಇಂಥ ಸಂದರ್ಭದಲ್ಲಿ ಈ ರೀತಿ ರೆಸ್ಕ್ಯೂ ಮಾಡೋದಿದೆಯಲ್ಲ. ನೋಡಿ, ಆರ್ಸಿಬಿ ಸಂಭ್ರಮೋತ್ಸವದ ವೇಳೆ ಭಾರಿ ದುರಂತ ಆಗಿದೆ. ನುಗ್ಗಲು ಉಂಟಾಗಿ 2 ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. 2 ದೊಡ್ಡ ದುರಂತ ಇದು. ನುಗ್ಗಲಿಂದ 2 ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 15ಕ್ಕೂ ಹೆಚ್ಚು ಫ್ಯಾನ್ಸ್ ಅಸ್ವಸ್ಥ ಆಗಿದ್ದಾರೆ. ವಿಜಯೋತ್ಸವದ ವೇಳೆ 15ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿರೋದು ತಳ್ಳಾಟ, ನೂಕಾಟದಿಂದ. ಇಷ್ಟೊಂದು ಫ್ಯಾನ್ ಕ್ರೇಜ್ ಜೀವಕ್ಕೆ ಮಾರಕ ಆಗ್ತಾ ಇದೆ, ಜೀವಹಾನಿ ಆಗ್ತಾ ಇದೆ. 2 ಪ್ರಾಣವನ್ನ ಬಿಟ್ಟಿದ್ದಾರೆ. 15ಕ್ಕೂ ಹೆಚ್ಚು ಫ್ಯಾನ್ಗಳು ಅಸ್ವಸ್ಥಗೊಂಡಿದ್ದಾರೆ.
ಯಾವ ಸಂಭ್ರಮ ಆಚರಿಸೋದು ಈ ರೀತಿ ಆಗ್ಬಿಟ್ರೆ? ಪೊಲೀಸರು ಇದನ್ನ ನೋಡ್ತಾ ಕುತ್ಕೊಳ್ತಾರೋ, ಭದ್ರತೆಯನ್ನ ಒದಗಿಸ್ತಾ ಇರ್ತಾರೋ, ಏನ್ ಮಾಡ್ಬೇಕು? ಎಷ್ಟೋ ಜನ ಬೆಳಗ್ಗಿಂದ ಬಂದು ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದು ನಿಂತ್ಕೊಂಡಿದ್ದಾರೆ. ಬೇಕಾ ಇದೆಲ್ಲ? ಅವ್ರು ಬಂದಿರೋದು ಅವರ ಗೆಲುವನ್ನ ಸಂಭ್ರಮಿಸೋದಕ್ಕೆ. ಅದನ್ನ ಈ ರೀತಿಯಾಗಿ ಸಂಭ್ರಮಿಸೋದಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ? ಒಳಗೆ ಬಂದಿದ್ದಾರೆ ನೋಡಿ, ಪೊಲೀಸರೇ ಒಂದಷ್ಟು ಜನರನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಆದ್ರೆ ಇಬ್ಬರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವುದೇ ರೀತಿಯಾದಂತಹ ದುರಂತ ನಡೆಯದೇ ಇದೆ. ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯವಾದಂತ ಕ್ರೌಡ್ ಬಂದಿದೆ ಇವತ್ತು.